ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಅರ್ಜುನನು ಹೇಳಿದರು, ಕೃಷ್ಣ, ನೀವು ನಿಮ್ಮ ದಿವ್ಯ ಮಹಿಮೆಯನ್ನು ನನಗೆ ವಿವರಿಸಿದ್ದೀರಿ. ನಾನು ಅದನ್ನು ಸತ್ಯವೆಂದು ನಂಬಿದ್ದೇನೆ. ಆದರೆ ನಿಮ್ಮ ಆ ವಿಶ್ವರೂಪವನ್ನು ನೇರವಾಗಿ ನೋಡಲು ಇಚ್ಛಿಸುತ್ತೇನೆ. ಶ್ರೀ ಭಗವಾನ್ ಹೇಳಿದರು, ಅರ್ಜುನ, ನನ್ನ ಅನೇಕ ದಿವ್ಯ ರೂಪಗಳನ್ನು ನೋಡು. ನಾನಾ ಬಣ್ಣಗಳು, ರೂಪಗಳು, ಆಶ್ಚರ್ಯಕರ ದರ್ಶನಗಳು. ನೀನು ದೇವತೆಗಳನ್ನು, ಋಷಿಗಳನ್ನು ಮತ್ತು ಸಂಪೂರ್ಣ ವಿಶ್ವವನ್ನು ನನ್ನ ದೇಹದಲ್ಲಿ ಕಾಣುವೆ. ಆದರೆ ನಿನ್ನ ಸಾಮಾನ್ಯ ಕಣ್ಣುಗಳಿಂದ ಇದನ್ನು ನೋಡಲು ಸಾಧ್ಯವಿಲ್ಲ. ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ. ಅದರಿಂದ ನನ್ನ ಯೋಗಶಕ್ತಿಯನ್ನು ನೋಡು. ಸಂಜಯನು ಹೇಳಿದನು. ಇದನ್ನು ಹೇಳಿ ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ದೃಷ್ಟಿ ನೀಡಿ ತನ್ನ ವಿಶ್ವರೂಪವನ್ನು ತೋರಿಸಿದನು. ಅರ್ಜುನನು ಕಂಡದ್ದು ಅನೇಕ ಮುಖಗಳು, ಕಣ್ಣುಗಳು, ಅನೇಕ ದಿವ್ಯ ಆಭರಣಗಳು, ಅನೇಕ ಆಯುಧಗಳು, ಅಸಂಖ್ಯಾತ ರೂಪಗಳು. ಆ ರೂಪವು 1000 ಸೂರ್ಯಗಳು ಒಂದೇ ವೇಳೆ ಉದಯಿಸಿದಂತೆ ಪ್ರಕಾಶಮಾನ, ಅನಂತ, ಎಲ್ಲಾ ದಿಕ್ಕುಗಳಲ್ಲಿ ವ್ಯಾಪಿಸಿರುವುದು. ಅರ್ಜುನನು ಅದರಲ್ಲಿ ದೇವತೆಗಳು, ಋಷಿಗಳು, ಬ್ರಹ್ಮ, ಶಿವ, ಎಲ್ಲಾ ಜೀವಿಗಳು ಎಲ್ಲರನ್ನೂ ಕಂಡನು. ಅವನು ಹೇಳಿದನು, ನಾನು ನಿಮ್ಮಲ್ಲಿ ಅಂತ್ಯವಿಲ್ಲದ ರೂಪವನ್ನು ನೋಡುತ್ತಿದ್ದೇನೆ. ನೀವು ಆದಿ ಮಧ್ಯ ಅಂತ್ಯವಿಲ್ಲದವರು. ನೀವು ಸೂರ್ಯನಂತೆ ಪ್ರಕಾಶಿಸುತ್ತಿದ್ದೀರಿ. ನಿಮ್ಮನ್ನು ನೋಡಲು ಕಷ್ಟವಾಗಿದೆ. ನೀವು ಪರಬ್ರಹ್ಮ. ನೀವು ಈ ವಿಶ್ವದ ಆಶ್ರಯ. ನಿಮ್ಮ ಭಯಾನಕ ರೂಪವನ್ನು ನೋಡಿ ಎಲ್ಲಾ ಲೋಕಗಳು ನಡುಗುತ್ತಿವೆ. ಅರ್ಜುನನು ನೋಡಿದನು. ಯೋಧರು ಕೃಷ್ಣನ ಬಾಯಿಗೆ ಪ್ರವೇಶಿಸುತ್ತಿದ್ದಾರೆ, ನದಿಗಳು ಸಮುದ್ರಕ್ಕೆ ಸೇರುವಂತೆ. ಅವನು ಹೇಳಿದನು, ನೀವು ಯಾರು ಈ ಭಯಾನಕ ರೂಪದಲ್ಲಿ? ಶ್ರೀಕೃಷ್ಣನು ಹೇಳಿದರು, ನಾನು ಕಾಲ, ಲೋಕಗಳನ್ನು ನಾಶಮಾಡುವವನು. ನಿನ್ನ ಎದುರಿನ ಯೋಧರು ಈಗಾಗಲೇ ನನ್ನಿಂದ ನಾಶವಾಗಿದ್ದಾರೆ. ನೀನು ಕೇವಲ ಒಂದು ಸಾಧನ ಮಾತ್ರ. ಎದ್ದು ಯುದ್ಧ ಮಾಡು ಮತ್ತು ಕೀರ್ತಿಯನ್ನು ಪಡೆಯು. ಅರ್ಜುನನು ಹೇಳಿದನು, ಕೃಷ್ಣ, ನಿಮ್ಮ ಮಹಿಮೆ ಕೇಳಿ ಯೋಕ ಸಂತೋಷವಾಗುತ್ತಿದೆ. ಆದರೆ ನಿಮ್ಮ ಭಯಾನಕ ರೂಪ ನೋಡಿ ಎಲ್ಲರೂ ಭಯಪಡುತ್ತಿದ್ದಾರೆ. ನಾನು ನಿಮ್ಮನ್ನು ಸ್ನೇಹಿತನಂತೆ ಓ ಕೃಷ್ಣ, ಓ ಯಾದವ ಎಂದು ಕರೆದಿದ್ದೇನೆ. ಅದರಿಗಾಗಿ ಕ್ಷಮಿಸಿ. ದಯವಿಟ್ಟು ನಿಮ್ಮ ಶಾಂತ ರೂಪವನ್ನು ಮತ್ತೆ ತೋರಿಸಿ. ಶ್ರೀಕೃಷ್ಣನು ಹೇಳಿದರು, ಈ ವಿಶ್ವರೂಪವನ್ನು ನೋಡುವುದು ಬಹಳ ಕಷ್ಟ. ಇದು ಭಕ್ತಿಯಿಲ್ಲದೆ ಸಾಧ್ಯವಿಲ್ಲ. ಭಕ್ತಿಯಿಂದ ಮಾತ್ರ ನನ್ನನ್ನು ಈ ರೀತಿಯಾಗಿ ನೋಡಬಹುದು, ಅರಿಯಬಹುದು ಮತ್ತು ಪಡೆಯಬಹುದು. ಸಂಜಯನು ಹೇಳಿದನು. ಇದನ್ನು ಹೇಳಿ ಕೃಷ್ಣನು ತನ್ನ ಶಾಂತ ಸ್ವರೂಪವನ್ನು ಮತ್ತೆ ತೋರಿಸಿದನು. ಅರ್ಜುನನು ಶಾಂತಗೊಂಡನು. ಶ್ರೀಕೃಷ್ಣನು ಹೇಳಿದರು, ಯಾರು ನನ್ನಿಗಾಗಿ ಕೆಲಸ ಮಾಡುತ್ತಾರೋ, ನನ್ನನ್ನು ಪರಮಗುರಿಯೆಂದು ನೋಡುತ್ತಾರೋ, ಭಕ್ತಿಯಿಂದ ನನ್ನನ್ನು ಆರಾಧಿಸುತ್ತಾರೋ, ದ್ವೇಷವಿಲ್ಲದವರಾಗಿರುತ್ತಾರೋ, ಅವರು ನನ್ನನ್ನು ಪಡೆಯುತ್ತಾರೆ.